ದಾಳಿ ಆದದ್ದು ಬೇಕಾದ್ರೆ ಹೇಳ್ರಿ, ಇದು ದಾಳಿಗೆ ಇದು ಪೂರ್ವದಲ್ಲಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇದು ಸುಳ್ಳು ಮಾಡೋದು ಇನ್ನು ಬಿ ಜೆ ಪಿ ಬಿಟ್ಟಂಥ ವಿಷಯ. ಆದರೆ ಬಿ ಜೆ ಪಿಯ ಈ ನಾಯಕರು ಜಯಶಂಕರ್ ಅವರು ಈ ರೀತಿ ಮಾತಾಡಬಾರ್ದಾಗಿತ್ತು. ನೀವು ಒಂದು ವೇಳೆ ಭಯೋತ್ಪಾದನೆ ನಿಲ್ಲಿಸಿದ್ರೆ ನಾವು ದಾಳಿ ಮಾಡ್ತೀವಿ, ಪಾಕ್ ಹಾಕೋಬೇಡ ಏರಿಯಾದಲ್ಲಿ ಅಂತ ಸ್ಪಷ್ಟವಾಗಿ ಅದರ ಮಾತಾಡಿದ್ದಾರೆ. ಇದು ವಾಯು ದಾಳಿ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಇಷ್ಟಾದ್ಮೇಲೆ ಪಾಕ್ ಇದ್ದಿದ್ದು ಎಚ್ಚರಗೊಳ್ಳದೇ ಇರ್ತದೇನೋ. ಮೂಲತಃ ನಮ್ಮನ್ನು ಸದಾ ದ್ವೇಷ ಮಾಡುವಂಥ ದೇಶ, ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಅಂದಾಗ ನೀವು ಎಚ್ಚರಿಕೆ ಕೊಟ್ಟು ಹೋದ್ರೆ ಅದು ಎಚ್ಚರಿದ್ದ. ಅದಕ್ಕೆ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ, ನಮ್ಮ ಕೆಲವೊಂದು ವಿಮಾನಗಳು ಹೊಡೆದು ಉಳಿಸಿರ್ಬೋದು, ಹೊಡೆದು ಉಳಿಸಿವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು, ಹೊಣೆಗಾರ ಯಾರು? ಅದಕ್ಕೆ ಜಯಶಂಕರ್ ಮೊದಲು ಈಗ ರಿಟೈರ್ ಅಂದರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರು ಒತ್ತಡ. ಕೊಡೋದು ಬಿಡೋದು ಅವ್ರು ಬಿಟ್ಟ ವಿಷಯ. ಆದರೆ ಜನರ ಮುಂದೆ ಈ ವಿಷಯ ಅಂತಂದು ಇಟ್ಟಾಗ ಸಾರ್ವಜನಿಕ ಹೌದಲ್ಲಪ್ಪ ಇದು ಯಾಕೆ ಮಾತಾಡಬೇಕಾಗಿತ್ತು ಅನ್ನೋದು ಸಮಸ್ಯೆ ಹುಟ್ಟೋದ್ರಲ್ಲಿ ಯಾರು ಮಾತಿಲ್ಲ. ಯಾಕಂದರೆ ಇಲ್ಲಿವರೆಗಿನ ಜಯಶಂಕರ್ ಅವರಾಗಿರ್ಬೋದು, ಅವರ ಮಾಲೀಕನ್ರಿ ಅಥವಾ ಪ್ರಧಾನಿಯನ್ರಿ ಮೋದಿ ಅವರ ವಿದೇಶಾಂಗ ನೀತಿಗಳು ಹೆಚ್ಚು ಕಡಿಮೆ ವಿಫಲ ಆಗ್ತಾ ನಡೆದಿದ್ದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ನೆಲೆಯಲ್ಲಿ ಇದನ್ನು ನೋಡಿದಾಗ ವಿಮಾನ ಹೊಡೆದು ಉಳಿಸಿದ್ದೀವಿ ಅನ್ನುವಂಥ ಮಾತನ್ನು ಪಾಕ್ ಮೇಲೆ ಹೇಳಿದ್ದನ್ನು ನೋಡಿದಾಗ ಇದು ತನಿಖೆ ಆಗಲಿ, ತಪ್ಪಿತಸ್ಥರು ಇದಕ್ಕೆ ಜಯಶಂಕರ್ ಅವರು ಅನ್ನೋದನ್ನು ಸ್ಪಷ್ಟವಾಗಿ